ಬಿಜೆಪಿಯ ಯುವ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಈಗ ಬಿಗ್ ಸವಾಲು ಎದುರಾಗ್ತಾ ಇದೆ. ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ವಿಜಯೇಂದ್ರ ಈ ಬಾರಿ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಇನ್ನು 5 ತಿಂಗಳು ವಿಜಯೇಂದ್ರ ಪರೀಕ್ಷೆಗೆ ತಯಾರಿ ಮಾಡ್ಕೋತಾ ಇದ್ದಾರೆ. ತರಾತುರಿಯಲ್ಲಿ 5 ತಿಂಗಳಲ್ಲಿ ಬರೆದಂತಹ ಪರೀಕ್ಷೆಗೆ ರಿಸಲ್ಟ್ ಬಂದ ಮೇಲೆ ಅವರು ಪಾಸೋ ಫೇಲೋ ಗೊತ್ತಾಗುತ್ತೆ. ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೋ ಉಳಿಸ್ತಾರೋ ಗೊತ್ತಾಗುತ್ತೆ. ಆ ಪರೀಕ್ಷೆ ಯಾವುದು? ಈಗ ವಿಜಯೇಂದ್ರಗೆ ಧುತ್ತಂತ ಎದುರಾಗಿರುವ ಪರೀಕ್ಷೆ ಒಂದಲ್ಲ ಎರಡಲ್ಲ 4 ಪರೀಕ್ಷೆಗಳು ಎದುರಾಗಿದ್ದಾವೆ. ಆ ಪರೀಕ್ಷೆಗಳನ್ನು ವಿಜಯೇಂದ್ರ ಸಮರ್ಥವಾಗಿ ಎದುರಿಸ್ತಾರ? ಎಲ್ಲ ಬಂಡಾಯವನ್ನು ಬದಿಗಿಟ್ಟು. ಇದು ಯತ್ನಾಳ್ ಸವಾಲಲ್ಲ, ಅಥವಾ BJPಯೊಳಗಿನ ಆಂತರಿಕ ಬಂಡಾಯವೂ ಅಲ್ಲ. ಸದ್ಯ ವಿಜಯೇಂದ್ರ ಎದುರಿಸ್ತಾ ಇರುವಂಥ ಸವಾಲು ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ, ಮತ್ತೊಂದು BBMP ಚುನಾವಣೆ, ಹಾಗೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ರಾಜ್ಯಾದ್ಯಂತ ನಡೆಯೋದಕ್ಕಿರೋದು. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆ, ದಾವಣಗೆರೆಯ ಉಪಚುನಾವಣೆಯನ್ನು ನೋಡಬೇಕು. ಯಾಕಂದರೆ ಈ ಹಿಂದಿನ ಉಪಚುನಾವಣೆಯನ್ನು BJP ಸೋತಿದೆ. BY ವಿಜಯೇಂದ್ರ ಅವರ ನಾಯಕತ್ವದಲ್ಲಿ 3ಕ್ಕೆ 3 ಮಕಾಡೆ ಮಲಗಿದೆ. ಮೈತ್ರಿ ಪಕ್ಷವಾಗಿ ಉಪಚುನಾವಣೆಯನ್ನು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಲ್ಲಿ ಎದುರಿಸಿ, ಅದರಲ್ಲೂ 2 ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಸೋತಿದ್ದಾರೆ. ಈಗ ವಿಜಯೇಂದ್ರ ಅವರು ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ. ಇತ್ತೀಚೆಗೆ ವಿಜಯೇಂದ್ರ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಅದರಲ್ಲೂ ಮಾಧ್ಯಮಗಳ ಮುಂದೆ. ನೀವು ಮಾಧ್ಯಮಗಳ ಮುಂದೆ ವಿಜಯೇಂದ್ರ ಗಂಟೆಗಟ್ಟಲೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುವ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಹೈಕಮಾಂಡ್ ಅವರಿಗೆ ಕೊಟ್ಟಿರುವಂಥ ಸೂಚನೆ. ಮುಂದಿನ ಎಕ್ಸಾಮನ್ನು ನೀವು ಬರಿಬೇಕಾಗಿದೆ, ಅದರಲ್ಲಿ ನೀವು ಭರ್ಜರಿ ಫಲಿತಾಂಶವನ್ನು ತಗೊಂಡ್ರೆ ಮಾತ್ರ. BJP ದೇಶಾದ್ಯಂತ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ. ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕೋರೇ ಇಲ್ಲ ಅನ್ನೋ ಥರ BJP ಹೋಗ್ತಾ ಇದೆ. ಅದು ಕೇರಳದಲ್ಲಿ ಕೂಡ ಪ್ರೂವ್ ಆಗಿದೆ. ತಿರುವನಂತಪುರಂನಲ್ಲಿ NDA ಮೈತ್ರಿಕೂಟ 50 ಕ್ಷೇತ್ರಗಳನ್ನು 50 ಗೆದ್ದುಕೊಂಡು 50 ಸೀಟನ್ನು ಅಧಿಕಾರ ಹಿಡಿದಿದೆ. ಅಲ್ಲಿ ರಾಜೇಶ್ ಅನ್ನುವಂಥವರು ಮೊದಲ ಬಾರಿಗೆ 45 ವರ್ಷಗಳ ನಂತರ BJPಯಿಂದ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ BJP ಬೇರೂರಿದೆ. ಇಲ್ಲಿ ಇರುವಂಥದ್ದು ಸವಾಲಿದೆಯಲ್ಲ, ಅದು ಅತ್ಯಂತ ದೊಡ್ಡ ಸವಾಲು. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳಂತೂ ತಯಾರಾಗಿರ್ತಾರೆ. ಯಾಕೆಂದರೆ ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರು ಅಂದರೆ ಅವರ ಕುಟುಂಬದಿಂದ ಯಾರಾದರೂ ಆ ಒಂದು ಅನುಕಂಪದ ಅಭ್ಯರ್ಥಿಯ ನಿಲ್ಲಿಸ್ತಾರೆ. ಇನ್ನು HY ಮೇಟಿ ಅವರ ಕುಟುಂಬ ಬಾಗಲಕೋಟೆಯಿಂದ ಅನುಕಂಪದ ಅಭ್ಯರ್ಥಿಯನ್ನು ಖಂಡಿತ ನಿಲ್ಲಿಸ್ತಾರೆ. ಆ ಅನುಕಂಪದ ಅಲೆಯನ್ನು ಎದುರಿಸಿ ಗೆಲ್ಲಬೇಕಲ್ಲ, ಅದು ಸವಾಲು BY ವಿಜಯೇಂದ್ರ ಅವ್ರಿಗೆ. ಸಹಜವಾಗಿಯೇ ಇದು ಅನುಕಂಪದಲ್ಲಿ ಅವರ ಫ್ಯಾಮಿಲಿಯವ್ರು ನಿಂತಿದ್ರು, ಅವರು ಗೆದ್ದರು ಅಂತ ಹೈಕಮಾಂಡ್ಗೆ ಕಾರಣ ಕೊಡೋದಕ್ಕೆ ಈ ಬಾರಿ ಕಷ್ಟ. ಯಾಕಂದರೆ ಇದು 2028ರ ವಿಧಾನಸಭಾ ಚುನಾವಣೆಗೆ ಒಂಥರ ಮುನ್ನುಡಿಯಾಗಿ ಕಾಣಿಸ್ತಾ ಇದೆ. ಬರಲಿರುವಂಥ BBMP ಇರ್ಬೋದು, ZPTP, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ದಿಕ್ಸೂಚಿಯಾಗಿ ಕಾಣಿಸ್ತಾ ಇದ್ದಾವೆ. 2028ರ ವಿಧಾನಸಭಾ ಚುನಾವಣೆಗೆ ಅಧಿಕಾರವನ್ನು ಕಳ್ಕೊಂಡಿರುವಂಥ BJP ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಒಂದರ ನಂತರ ಮತ್ತೊಂದು, ಮಹಾರಾಷ್ಟ್ರ, ದೊಡ್ಡ ದೊಡ್ಡ ರಾಜ್ಯಗಳು, ಬಿಹಾರದಂಥ ರಾಜ್ಯ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು, ದೆಹಲಿ ಇರ್ಬೋದು, ಗೆದ್ದುಕೊಂಡು ಮುನ್ನುಗ್ತಾ ಇರುವಂಥ BJPಗೆ ಇನ್ನು 5 ತಿಂಗಳಲ್ಲಿ ಎದುರಾಗುವಂಥ ಸವಾಲು ಅದು ಕರ್ನಾಟಕದ ಸವಾಲು. ಸಹಜವಾಗಿ ಬೇರೆ ಸವಾಲುಗಳನ್ನು BJP ಎದುರಿಸೋದಕ್ಕೆ ಸನ್ನದ್ಧಾಗಿದೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಥವಾ ತಮಿಳುನಾಡಿನಲ್ಲಿ, ಅಸ್ಸಾಂನಲ್ಲಿ, ಪುದುಚೇರಿಯಲ್ಲಿ, ಕೇರಳದ ಚುನಾವಣೆಗಳನ್ನು ಎದುರಿಸೋದಕ್ಕೆ ಈಗಾಗಲೇ ಅಲ್ಲಿ ಗೆಲುವಿನ ಲಕ್ಷಣಗಳನ್ನು ತೋರಿಸ್ತಾ ಮೈತ್ರಿಯನ್ನು ಮಾಡಿಕೊಂಡು ಎದ್ದು ನಿಂತಿದೆ BJP. ಆದರೆ ಕರ್ನಾಟಕದಲ್ಲಿ ಸಮರ್ಥವಾಗಿ BJPಯಲ್ಲಿ ನಾಯಕತ್ವದ ಕೊರತೆ ಅಂತ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಬಂಡಾಯ ಬೇರೆ. ಇನ್ನು ದಾವಣಗೆರೆಯಲ್ಲಿ ಎಸ್ಪೆಷಲಿ ಇವರು ಅಲ್ಲಿ ಬಂಡಾಯವನ್ನು ಎದುರಿಸಬೇಕಾಗಿರುವಂಥದ್ದು ರೇಣುಕಾಚಾರ್ಯ ಪಡೆ ಏನಿದೆ ಅದು ಆಪ್ತವಾಗಿರುವಂಥದ್ದು. ಯಡಿಯೂರಪ್ಪ ಕುಟುಂಬಕ್ಕೆ ರೇಣುಕಾಚಾರ್ಯ ಅವರು ಆಪ್ತರಾಗಿದ್ದಾರೆ. ಆದರೆ ಅಲ್ಲಿರುವಂಥ ಕುಟುಂಬ ರಾಜಕಾರಣ, ಸಿದ್ದೇಶ್ವರ್ ಕುಟುಂಬವನ್ನು ಎದುರಿಸಬೇಕಾಗತ್ತೆ. ಈ ಬಾರಿಯಂತೂ BY ವಿಜಯೇಂದ್ರ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಲಾಬಿ ಮಾಡೋ ಸಾಧ್ಯತೆ ಇಲ್ಲ. ಅದು ಬಾಗಲಕೋಟೆಯಲ್ಲಾಗಿರಲಿ ಅಥವಾ ದಾವಣಗೆರೆಯಲ್ಲಾಗಿರಲಿ. ಯಾಕಂದರೆ ಇಲ್ಲಿವರೆಗೂ ಲಾಬಿ ಮಾಡಿ ಗೆಲ್ಲಿಸ್ಕೊಂಬರೋಕ್ಕಾಗಿಲ್ಲ. ಹಾಗಾಗಿ ಈಗ ಲಾಬಿ ಮಾಡೋದಿಲ್ಲ. ಯಾರು ಟಿಕೆಟನ್ನು ಕೊಡ್ತಾರೋ ಅವರು ಪರ ನಿಂತ್ಕೊಂಡು ಗೆಲ್ಸ್ಕೊಬರೋದಕ್ಕೆ ಹೋಗ್ತಾರೆ. ರೇಣುಕಾಚಾರ್ಯಗೆ ಬಾಯಿ ಮುಚ್ಕೊಂಡು ನೀವಿರಿ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಕೂಡ ದಾವಣಗೆರೆ ವಿಚಾರದಲ್ಲಿ ಸಿದ್ದೇಶ್ವರ್ ಅವರ ವಿಚಾರದಲ್ಲಿ ಅವರ ಪತ್ನಿಗೆ ಟಿಕೆಟ್ ಕೊಟ್ಟು ಸೋಲಾಯಿತು.
ಈಗ ಏನಾದರೂ ದನಿ ಎತ್ತಿದರೆ ಸಿದ್ದೇಶ್ವರ ಅವರ ವಿರುದ್ಧವಾಗಿ ನಡ್ಕೊಂಡ್ರೆ ಅವರನ್ನು ಕೂಡ ಕಳ್ಕೋಬೇಕಾಗತ್ತೆ. ಅಂದರೆ ಅವರ ಬೆಂಬಲ ಕೂಡ ಸಂಪೂರ್ಣವಾಗಿ ಕಳ್ಕೋಬೇಕಾಗತ್ತೆ. ಆ ಕಾರಣಕ್ಕೆ ದಾವಣಗೆರೆಯಲ್ಲಿ ಯಾರು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಬಹುಶಃ GM ಸಿದ್ದೇಶ್ವರ ಅವ್ರನ್ನೇ ಕಣಕ್ಕಿಳಿಸುವಂಥ ಸಾಧ್ಯತೆ ಇರ್ಬೋದು. ಅವ್ರನ್ನೇ ಕಣಕ್ಕಿಳಿಸಿ ಏನಾದರೂ ಪೈಪೋಟಿ ಕೊಡೋ ಸಾಧ್ಯತೆ ಇರ್ಬೋದು. ಇಲ್ಲ ಅಂತ ಹೇಳಿದರೆ GM ಸಿದ್ದೇಶ್ವರ ಇದಕ್ಕೆ ಒಪ್ಪಲಿಲ್ಲ ಅಂದರೆ, ಯಾಕೆಂದರೆ ಅನುಕಂಪದ ಆಧಾರದ ಮೇಲೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಲ್ಲಿ ಯಾರನ್ನು ನಿಲ್ಲಿಸಿದ್ರೂ ಅವರ ಪರವಾದ ಅನುಕಂಪದ ಅಲೆ ಇರುತ್ತೆ. ಹಾಗಾಗಿ GM ಸಿದ್ದೇಶ್ವರ ಒಪ್ಪೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಇನ್ನು ಬಾಗಲಕೋಟೆಯಲ್ಲಿ BJP ಅವರಿಗೆ ಅಭ್ಯರ್ಥಿಗಳು ಅಂತ ಏನು ತೀವ್ರ ಪೈಪೋಟಿಯಲ್ಲಿ ಅಭ್ಯರ್ಥಿಗಳಿಲ್ಲ. ಆದರೆ ಇದು ಕೂಡ ಲಿಂಗಾಯತ ಬಾಹುಳ್ಯದ ಕ್ಷೇತ್ರ. ದಾವಣಗೆರೆ ಕೂಡ ಲಿಂಗಾಯತ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಇವೆರಡೂ ಕೂಡ ಲಿಂಗಾಯತ ನಾಯಕ ಆಗಿರುವಂಥ ವಿಜಯೇಂದ್ರ ಅವರಿಗೆ ಸವಾಲೇ ಸರಿ. ಇಲ್ಲಿ ವಿಜಯೇಂದ್ರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿ ತನ್ನ ಸಮುದಾಯವನ್ನು ಅದರ ಅನಭಿಷಿಕ್ತ ದೊರೆ ಅಂತ ಅನಿಸ್ಕೊಳ್ಳುವಂಥ ಯಡಿಯೂರಪ್ಪನವರ ಪುತ್ರ ಆಗಿ ಆ ಸಮುದಾಯದ ವಿಶ್ವಾಸವನ್ನು ಗಳಿಸ್ಕೊಳ್ತಾರ, ಆ ಸಮುದಾಯದ ಮತಗಳನ್ನು ಗಳಿಸ್ಕೊಳ್ತಾರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಏನು ಪ್ರಬಲವಾಗಿದ್ದರೂ ಕೂಡ ಅಲ್ಲಿ ಸೋತು ಹೋಗಿದೆ, ಅಲ್ಲಿ ಸ್ಥಾನಗಳನ್ನು ಹೆಚ್ಚು ಕಳ್ಕೊಂಡಿದೆ. ಹಾಗಾಗಿಯೇ BJP ಅಧಿಕಾರಕ್ಕೆ ಏರೋದಕ್ಕೆ ಕಷ್ಟ ಆಗಿದ್ದು. BJP ಗೆದ್ದಿದ್ದು ಕರಾವಳಿ ಭಾಗದಲ್ಲಿ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ BJP ಹೆಚ್ಚಿನ ಗೇಯ್ನ್ ಮಾಡಿದೆ, ಬೆಂಗಳೂರು ಭಾಗದಲ್ಲಿ ಹೆಚ್ಚಿನ ಗೇಯ್ನ್ ಮಾಡಿದೆ. ಆದರೆ ಕಳ್ಕೊಂಡಿದ್ದು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲೇ. ಈಗ ಉಪಚುನಾವಣೆ ಎದುರಾಗ್ತಾ ಇರೋದು ಈ ಜಾಗದಲ್ಲೇ. ಇಲ್ಲಿ BJP ತನ್ನ ಸಾಮರ್ಥ್ಯನ ಸಾಬೀತುಪಡಿಸ್ಬೇಕು ಅಂದರೆ ವಿಜಯೇಂದ್ರ ಅವರು ಈ ಬಾರಿ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಬೇಕಾಗಿದೆ. ಇಲ್ಲ ಅಂದರೆ ಅವರಿಗೆ BBMP, ZPTP ಇವೆಲ್ಲವೂ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಂದರೆ ಈ ಎರಡು ತಕ್ಕಡಿಯಲ್ಲಿ ಸಮತೂಕ ಅಂದರೆ ಈ ಏನು ಬಾಗಲಕೋಟೆ ಹಾಗೆ ದಾವಣಗೆರೆ ಇವೆರಡನ್ನು ಗೆದ್ದುಕೊಳ್ಳದೆ ಒಂದು ತೂಕ, ZPTP ಹಾಗೆಯೇ BBMP ಇದನ್ನು ಗೆದ್ದುಕೊಳ್ಳದೆ ಇನ್ನೊಂದು ತೂಕ. ಹಾಗಾಗಿ ವಿಜಯೇಂದ್ರ ಈಗ ಈ ಎರಡು ಕ್ಷೇತ್ರಗಳಲ್ಲೇನಾದರೂ ಒಂದನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆದರೂ ಕೂಡ ಹೈಕಮಾಂಡನ ಏನು ಆಶಯ, ಹೈಕಮಾಂಡ್ನ ಒಲವು BY ವಿಜಯೇಂದ್ರ ಪರ ಖಂಡಿತ ಇರುತ್ತೆ. ಈ ಬಾರಿ ಯಡಿಯೂರಪ್ಪ ಏನಾದರೂ ಅಖಾಡಕ್ಕಿಳಿತಾರಾ? ಯಡಿಯೂರಪ್ಪ ಏನಾದರೂ ಇಲ್ಲಿ ಏನು ಪ್ರಮುಖವಾದಂಥ ಪಾತ್ರ ನಿರ್ವಹಿಸ್ತಾರಾ? ಯಾಕೆಂದರೆ ಇಲ್ಲಿವರೆಗೂ BY ವಿಜಯೇಂದ್ರ ಅವರಿಗೆ ಹಿನ್ನಡೆಗಳೇ ಆಗಿದ್ದಾವೆ. ಇಲ್ಲಿವರೆಗೂ BY ವಿಜಯೇಂದ್ರ ಗೆದ್ದಿದ್ದೇ ಇಲ್ಲ, ಸೋಲಿನ ಮೇಲೆ ಸೋಲನ್ನು ಕಾಣ್ತಾ ಇದ್ದಾರೆ. ಆದರೂ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ. ಯಾಕೆಂದರೆ ಅವರ ಮೇಲಿರುವಂಥ ಒಂದು ನಂಬಿಕೆ, ಪಕ್ಷ ಅವ್ರಿಗೆ ಕೊಟ್ಟಿರುವಂಥ ಒಂದು ಗೌರವ. ಈ ಬಾರಿ ಪಕ್ಷ ಅದನ್ನು ತೂಕ ಮಾಡುತ್ತೆ. ಯಡಿಯೂರಪ್ಪ ಅವರಿಗೆ ಜನ ಬೆಂಬಲ ಸಿಗ್ತಾ ಇದೆಯಾ, ಇಲ್ಲ ನಾವು ಬದಲಾವಣೆ ಕಡೆಗೆ ನೋಡಬೇಕಾ? ಯಡಿಯೂರಪ್ಪ ಅವ್ರನ್ನ ಲಿಂಗಾಯತ ಸಮುದಾಯ ಒಪ್ಕೊಂಡಿದೆಯಾ ನೋಡಬೇಕಾ? ಯಾಕೆಂದರೆ 2023ರಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಸಹಜವಾಗಿ. ಉಪಚುನಾವಣೆಗಳಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಪರವಾಗಿ ಖಂಡಿತ ಅದರ ಪರವಾಗಿಯೇ ಚುನಾವಣೆಗಳಾಗ್ತವೆ ಅಂತ ಅನ್ನುವಂಥದ್ದು ಬಹಳ ಬಾರಿ ಪ್ರೂವ್ ಆಗುತ್ತೆ. ಆದರೆ ಈಗಿರುವಂಥದ್ದು ಆಡಳಿತ ವಿರೋಧಿ ಅಲೆ. ಆ ಆಡಳಿತ ವಿರೋಧಿ ಅಲೆಯನ್ನು ಬಡಿದೆಬ್ಬಿಸಿ ಅನುಕಂಪದ ಅಲೆಯನ್ನು ಹೋಗೋ ಹಾಗೆ ಮಾಡಿ ಬಾಗಲಕೋಟೆ, ದಾವಣಗೆರೆಯನ್ನು ಗೆದ್ದುಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಈ ಒಂದು ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಇದಕ್ಕೆ BY ವಿಜಯೇಂದ್ರ ಏನು ತಯಾರಿ ಮಾಡಿಕೊಂಡಿದ್ದಾರೆ? ಬರೆದಂಥ ಎಕ್ಸಾಮಿನ್ 5 ತಿಂಗಳಲ್ಲಿ ಉಪಚುನಾವಣೆ ಘೋಷಣೆಯಾಗಿ ಅದರ ರಿಸಲ್ಟ್ ಬಂದಾಗ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಫೇಲೋ ಪಾಸೋ ಅನ್ನೋ ರಿಸಲ್ಟ್ ಬರುತ್ತೆ. ಆ ರಿಸಲ್ಟನ್ನು ಫೇಸ್ ಮಾಡಬೇಕಾಗಿ ಬರುವ ಸಾಧ್ಯತೆಗಳು ಬಹುತೇಕ ಇದೆ.